ಬಿಜೆಪಿ ಮುಖಂಡ ರಮೇಶ್ ಕತ್ತಿ ಕುಟುಂಬಕ್ಕೆ ಮತ್ತೊಂದು ಬಿಗ್ ಶಾಕ್. ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದಲ್ಲಿ ಬಂಡಾಯ. ಕತ್ತಿ ಕುಟುಂಬದ ಬೆಂಬಲಿತ ಅಧ್ಯಕ್ಷರ ವಿರುದ್ಧ ಅವಿಶ್ವಾಸ ನೋಟಿಸ್. ಬಿಜೆಪಿ ಮುಖಂಡ ರಮೇಶ್ ಕತ್ತಿ ಕುಟುಂಬಕ್ಕೆ ಮತ್ತೊಂದು ಬಿಗ್ ಶಾಕ್. ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದಲ್ಲಿ ಬಂಡಾಯ. ಕತ್ತಿ ಕುಟುಂಬದ ಬೆಂಬಲಿತ ಅಧ್ಯಕ್ಷರ ವಿರುದ್ಧ ಅವಿಶ್ವಾಸ ನೋಟಿಸ್. ಸಂಘದ 11 ಸದಸ್ಯರಿಂದ ಹಾಲಿ ಅಧ್ಯಕ್ಷ ಕಲಗೌಡ ಪಾಟೀಲ್ ವಿರುದ್ಧ ಬಂಡಾಯ. ಕತ್ತಿ ಕುಟುಂಬದಿಂದ ಅಧಿಕಾರ ಅನುಭವಿಸದ ಈ ವಿಚಾರವಾಗಿ ಕತ್ತಿ ಕುಟುಂಬದಿಂದ ಅಧಿಕಾರವನ್ನ ಅನುಭವಿಸಿದವರಿಂದಲೇ ಕ್ರಾಂತಿಯತ್. ಈ ಬಂಡಾಯದ ಹಿಂದೆ ಇದ್ಯಾ ಗೋಕಾಕ್ ಮತ್ತು ಜೊಲ್ಲೆ ಟೀಮ್ ಅನ್ನುವಂತಹ ಮಾತು. ಇತ್ತೀಚೆಗಷ್ಟೇ ಕತ್ತಿ ಕುಟುಂಬದ ಕೈ ಜಾರಿದ್ದಂತಹ ಹಿರಣ್ಯಕೇಶಿ ಆಡಳಿತ ಮಂಡಳಿ ಕತ್ತಿ ಕುಟುಂಬದ ಮೇಲೆ ಈಗ ಮತ್ತೊಂದು ಮಾತು ಕೇಳಿ ಬರ್ತಾ ಇದೆ. ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದಿಂದ ಬಂಡಾಯ ಏಳಲಾಗಿದೆ. ರಮೇಶ್ ಕತ್ತಿ ಕುಟುಂಬಕ್ಕೆ ಇನ್ನೊಂದು ಶಾಕ್ ಅನ್ನ ನೀಡಿದ್ದಾರೆ. ಕತ್ತಿ ಕುಟುಂಬದ ಬೆಂಬಲಿತ ಅಧ್ಯಕ್ಷರ ವಿರುದ್ಧ ಅವಿಶ್ವಾಸದ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ. ಸಂಘದ 11 ಸದಸ್ಯರಿಂದ ಹಾಲಿ ಅಧ್ಯಕ್ಷ ಕಲಗೌಡ ಪಾಟೀಲ್ ವಿರುದ್ಧವೂ ಕೂಡ ಬಂಡಾಯ ಹೇರಲಾಗ್ತಾ ಇದೆ. ಕತ್ತಿ ಕುಟುಂಬದಿಂದ ಅಧಿಕಾರ ಅನುಭವಿಸಿದವರಿಂದಲೇ ಕ್ರಾಂತಿ ಯತ್ನ ಕೂಡ ನಡೆದಿದೆ. ಈ ಬಂಡಾಯದ ಹಿಂದೆ ಇದ್ಯಾ ಗೋಕಾಕ್ ಮತ್ತು ಜೊಲ್ಲೆ ಟೀಮ್ ಎನ್ನುವಂತಹ ಪ್ರಶ್ನೆ ಈಗ ಹುಟ್ಟುಕೊಂಡಿದೆ. ಇತ್ತೀಚೆಗಷ್ಟೇ ಕತ್ತಿ ಕುಟುಂಬದ ಕೈ ಜಾರಿದ್ದಂತಹ ಹಿರಣ್ಯಕೇಶಿ ಆಡಳಿತ ಮಂಡಳಿ ಈಗ ಕತ್ತಿ ಕುಟುಂಬಕ್ಕೆ ಬಿಗ್ ಶಾಕ್ ಒಂದು ಎದುರಾಗಿದೆ. ರಮೇಶ್ ಕತ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ದೊಡ್ಡ ಅಪ್ಡೇಟ್ಸ್ ಫ್ರೀಡಂ ಟಿವಿ ನಿಮ್ಮ ಮುಂದೆ ಇರ್ತಾ ಇದೆ. ಬಿಜೆಪಿಯ ಮುಖಂಡ ರಮೇಶ್ ಕತ್ತಿ ಕುಟುಂಬಕ್ಕೆ ಆಘಾತ, ಬಿಗ್ ಶಾಕ್ ಅಂತಲೇ ಹೇಳ್ಬೋದು. ಗ್ರಾಮೀಣ ಅಂದ್ರೆ ಯಾವುದು ಅಂದ್ರೆ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದಲ್ಲಿ ಬಂಡಾಯವನ್ನ ಹೇರಲಾಗಿದೆ. ಕತ್ತಿ ಕುಟುಂಬದ ಬೆಂಬಲಿತ ಅಧ್ಯಕ್ಷರ ವಿರುದ್ಧ ಅವಿಶ್ವಾಸದ ನೋಟಿಸ್ ಕೂಡ ಜಾರಿ ಮಾಡಲಾಗಿದೆ. ಸಂಘದ 11 ಸದಸ್ಯರಿಂದ ಹಾಲಿ ಅಧ್ಯಕ್ಷ ಕಲಗೌಡ ಪಾಟೀಲ್ ವಿರುದ್ಧ ಬಂಡಾಯ. ಕತ್ತಿ ಕುಟುಂಬದಿಂದ ಅಧಿಕಾರ ಅನುಭವಿಸಿದಾಗಿಂದಲೇ ಕ್ರಾಂತಿ ಯತ್ನ ನಡೆದಿದೆ. ಈ ಬಂಡಾಯದ ಹಿಂದೆ ಗೋಕಾಕ್ ಮತ್ತು ಜೊಲ್ಲೆ ಟೀಮ್ ಇದೆಯಾ ಎನ್ನುವಂತಹ ಅನುಮಾನ ಈಗ ಶುರುವಾಗಿದೆ. ಇತ್ತೀಚೆಗಷ್ಟೇ ಕತ್ತಿ ಕುಟುಂಬದಿಂದ ಕೈ ಜಾರಿದ್ದಂತಹ ಹಿರಣ್ಯಕೇಶಿ ಆಡಳಿತ ಮಂಡಳಿ ಈ ಒಂದು ಕಾರಣಕ್ಕೆ ದೊಡ್ಡ ಷಡ್ಯಂತ್ರವನ್ನ ಮಾಡಿದ್ದಾರಾ ಎನ್ನುವಂತಹ ಪ್ರಶ್ನೆ ಉದ್ಭವವಾಗಿದೆ.